ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲೊಂದು 25ರಿಂದ 24 ಮರಿಗಳಿದೆ. ಎಲ್ಲ ವೈಟ್ ಮರಿಗಳು. ಎಲ್ಲ ಮರಿಗಳು ಒಂದು 3 ತಿಂಗಳ ಸ್ವಲ್ಪ ಹೆಚ್ಚು ಕಡಿಮೆ ಹಬ್ಬ ಅಂದರೆ 3 ತಿಂಗಳ ಮರಿಗಳಿದೆ. ಸೊ ಈ ಮರಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ನಂದೊಂದು ರಿಕ್ವೆಸ್ಟ್, ಯಾರೆಲ್ಲ ಇನ್ನೂ ತನಕ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಅಂಥವರೆಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸ್ನೇಹಿತರೆ ನೋಡ್ಬೋದು, ಒಂದು 23 ಮರಿಗಳಿದೆ. ಸೊ ಇಲ್ಲಿರುವ ಯಾವುದೇ ಮರಿಗಳು ನನ್ನದೇನಲ್ಲ, ಬಟ್ ನನಗೆ ಗೊತ್ತಿರೋ ನನ್ನ ಸ್ನೇಹಿತರ ಮರಿಗಳು. ಈ ಮರಿಗಳನ್ನ ನಾನು ನನ್ನ ಸ್ನೇಹಿತರಾದಂಥ ಮಲ್ಲೇಶ್ ಅಂತ ತುಂಬಾ ಒಳ್ಳೆ ವ್ಯಕ್ತಿಗಳು. ಅಂದರೆ ಅವ್ರು ಬಂದ್ಬಿಟ್ಟು ಎಲೆಕ್ಟ್ರಾನ್ ಸಿಟಿ ಚಂದಾಪುರ್ ಮಾರುಕಟ್ಟೆಯಿಂದ ಇವ್ರ ಫಾರ್ಮ್ಗೆ ಸುಮಾರು ಒಂದು 500 ಮೀಟರ್ ಡಿಸ್ಟೆನ್ಸಲ್ಲಿ ಇವರ ಫಾರಮ್ ಇದೆ. ಸುಮಾರು ಒಂದು 3 ಬ್ಯಾಚ್ ಮರಿಗಳನ್ನ ಕೊಟ್ಟಿದ್ದೇನೆ. ಸುಮಾರು 2 ತಿಂಗಳಿಂದ ಮರಿಗಳಿಗೆ ವೇಟ್ ಮಾಡ್ತಿದ್ರು. ಬಟ್ ನಾನು ಬಕ್ರೀದ್ ಆದಮೇಲೆ ಮರಿಗಳನ್ನ ಕಳಿಸ್ಕೊಡ್ತೀನಿ ಸರ್, ಬಿಡಿ ಸರ್, ನಿಮ್ಮ ಹತ್ರ ಇರೋ ಮರಿಗಳನ್ನ ಸೇಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಅವ್ರ ಹತ್ರ ಇರೋ ಮರಿಗಳು ಸೇಲ್ ಆಗಿದೆ. ಈ ಮರಿಗಳನ್ನ ನಾಳೆ ದಿನ ಅವ್ರಿಗೆ ಕಳಿಸ್ಕೊಡ್ಬೇಕಿತ್ತು. ಹಾಗಾಗಿ ಈ ಮರಿಗಳನ್ನ ತಗೋಬೇಕು ಅಂದ್ಕೊಂಡು ನನಗೆ ಗೊತ್ತಿರೋರ ಹತ್ರ ಈ ಮರಿಗಳನ್ನ ನಾನು ಕೊಡಬೇಕು, ತಗೊಂಡು ಲೋಡ್ ಮಾಡಬೇಕು ನಾಳೆ ದಿನ ಅಮೀನ್ಗಢ್ ಸಂತೆಯಿಂದ ಅಂದ್ಕೊಂಡು ಈ ಮರಿಗಳನ್ನ ಕೇಳಿದೆ. ಆ್ಯಕ್ಚುಲಿ ಈ ಮರಿಗಳನ್ನ ನಾನು ಮೊನ್ನೆ ಮಂಗಳವಾರನೇ ಈ ಮರಿಗಳನ್ನ ನೋಡಿದ್ದೇನೆ. ಬಟ್ ಶುಕ್ರವಾರ ತನಕ ಮರಿಗಳ ವ್ಯವಹಾರ ಪೆಂಡಿಂಗಲ್ಲಿದ್ದರೆ ಬೆಸ್ಟು ಅಂತ ಪೆಂಡಿಂಗಲ್ಲೇ ಉಳಿಸಿ ಇವತ್ತು ಫೈನಲಿ ಮರಿಗಳನ್ನ ನೋಡಿಕೊಂಡು ವ್ಯವಹಾರ ಮಾಡಿಕೊಂಡು ನಾಳೆ ದಿನ ನಮ್ಮ ಮಲ್ಲೇಶ್ ಸರ್ಗೆ ಮರಿಗಳನ್ನ ಕಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾನೇ ಅವರಿಗೆ ಮರಿಗಳನ್ನ ಕೊಡಬೇಕಿತ್ತು. ಸಿಕ್ಕಾಪಟ್ಟೆ ಆರ್ಡರ್ ಕೂಡ ನನಗಿದೆ. ಬಟ್ ನನ್ನ ರೇಟಿಗೆ ಇವ್ರ ರೇಟಿಗೆ ಸ್ವಲ್ಪ ಹೆಚ್ಚು ಕಡಿಮೆ ವೇರಿಯೇಷನ್ ಇದೆ. ಯಾಕಂದರೆ ಮಾರುಕಟ್ಟೆ ತುಂಬಾ ಟೈಟ್ ಇದೆ. ಬಟ್ ನಮ್ಮ ಸರ್ ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ರೇಟಿಗೆ ಮರಿಗಳನ್ನ ಹಾಕೋಣ, ಈ ವರ್ಷ ಸ್ವಲ್ಪ ಲಾಂಗ್ ಟೈಮ್ ಮರಿಗಳನ್ನ ಹಿಡಿತೀವಲ್ಲ ವರ್ಷ ಪೂರ್ತಿ, ಹಾಗಾಗಿ ಒಂದು 8,000 ರೂಪಾಯಿ ಒಳಗಡೆ ಮರಿಗಳನ್ನ ಹಾಕಬೇಕು ಅಂದ್ಕೊಂಡಿದ್ರು. ಆ ಕಾರಣಕ್ಕೆ ಈ ಮರಿಗಳು ಏನಾದರೂ ಆಗುತ್ತಾ ಅಂತ ನೋಡಿಕೊಂಡು ಮಾಡ್ಕೊಳ್ಬೇಕು ವ್ಯವಹಾರ ಅಂತ ನಾನು ಹೋದರೆ, ಈ ಮರಿಗಳನ್ನ ಅವರು ಮಾರುಕಟ್ಟೆಯಲ್ಲಿ ತೊಗೊಂಡು ಬಂದಂಥ ವ್ಯವಹಾರ ಸರಿ ಹೇಳಿದ್ರೆ ಗೊತ್ತಾ, ನೀವು ನಂಬ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಈ ಮರಿಗಳನ್ನ ನೀವು ಏನಾದರೂ ಡೈರೆಕ್ಟಾಗಿ ನೋಡಿದರೆ ಅಥವಾ ನನ್ನ ವಿಡಿಯೋದಲ್ಲಿ ನೋಡಿ ನೀವೇನಾದರೂ ಇವು ಮರಿಗಳನ್ನ ಕೇಳೋದಾದರೆ ನನಗೆ ಗೊತ್ತಿರೋ ಪ್ರಕಾರ ನೀವು ಕೇಳೋ ರೇಟ್ ಬಂದುಬಿಟ್ಟು 6,500 6,000 ಹಬ್ಬ ಅಂದರೆ 7,000 ಒಳಗಡೆ ಮರಿಗಳನ್ನ ಕೇಳ್ತೀರಾ. ಸೊ ಇಂಥ ಮರಿಗಳನ್ನ ಇದೇ ರೇಟಿಗೆ ಕೇಳೋರು ನಮ್ಮ ಹತ್ರ ತುಂಬ ಜನ ಇರ್ತಾರೆ. ಬಟ್ ಈ ಮರಿಗಳನ್ನ ಅವರೇ ವ್ಯವಹಾರಸ್ಥರು ಏನು ರೇಟ್ ಕೊಟ್ಟು ತೊಗೊಂಡಿದ್ದಾರೆ ಅಂದರೆ ನಿಯತ್ತಾಗಿ ಪ್ರಾಮಾಣಿಕವಾಗಿ ಹೇಳಿದ್ದಾರೆ. ತುಂಬಾ ನಂಬಿಕೆಯಸ್ಥರು ವ್ಯವಹಾರಸ್ಥರು ಕೂಡ ಅವರು. ನನಗೆ ಈ ಮರಿಗಳನ್ನ 8,400 ಅವರೇ ತೊಗೊಂಡಿದ್ದಾರೆ ಅಂತೆ. ಹಾಗಾಗಿ ನನಗೇನಂದ್ರೆ ಒಂದು ವಾರ ಸಾಕಿದ್ದೇನೆ, ನನಗೆ ಒಂದು 200ರಿಂದ 300 ರೂಪಾಯಿ ಒಂದು ಮರಿಗೆ ಲಾಭ ಕೊಟ್ಟರೆ ಕೊಡ್ತೀನಿ. ಬಟ್ ಇಲ್ಲ ಅಂದರೆ ನಾಳೆ ಮಾರುಕಟ್ಟೆಯಲ್ಲಿ ಈ ಮರಿಗಳನ್ನ ಸೇಲ್ ಮಾಡ್ತೀನಿ ಅಂದ್ಬಿಟ್ರು. ಸೊ ನಮಗೆ ಹಾಗಾಗಿ ಈ ಮರಿಗಳ ವ್ಯವಹಾರ ಆಗಿಲ್ಲ. ಮರಿಗಳು ನೋಡ್ಬೋದು, ನೀಟಾಗಿದೆ ಮರಿಗಳ ಬಗ್ಗೆ ಏನು ಎರಡು ಮಾತಿಲ್ಲ. ಬಟ್ ಮರಿಗಳು ತುಂಬ ಸಣ್ಣ ಏಜ್ ಮರಿಗಳು, ಸ್ವಲ್ಪ ಕ್ವಾಲಿಟಿಯುತವಾಗಿದೆ, ಉದ್ದ ಬೀಸ ಎತ್ತರ ಪರ್ಫೆಕ್ಟ್ ಆಗಿದೆ, ಸಣ್ಣ ಕೂದಲು ಮರಿಗಳು, ನೀಟ್ ಇರುವಂಥ ಮರಿಗಳು, ಎಲ್ಲ ವೈಟ್ ಕಲರ್ ಮರಿಗಳಿದೆ. ಸೊ ಹಾಗಾಗಿ ಮರಿಗಳು ಚೆನ್ನಾಗಿತ್ತು. ಬಟ್ ರೇಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಮೊನ್ನೆ ಮಂಗಳವಾರದ ಒಂದು ವಿಡಿಯೋ ಕೂಡ ಮಾಡಿ ನಿಮಗೆ ನಾನು ತೋರಿಸಿದ್ದೆ. ಹಾಗಾಗಿ ಇವರು ಕೂಡ ಈ ವಾರ ಅಮೀನ್ಗಢ್ ಸಂತೆಯಲ್ಲಿ ಮಾರುಕಟ್ಟೆ ಇನ್ನೂ ಜಾಸ್ತಿ ಆಗುತ್ತೆ, ಅಂದರೆ ಕೇರೂರಲ್ಲಿ ಜಾಸ್ತಿ ಆದರೆ ಅಮೀನ್ಗಢದಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಮೆಂಟಾಲಿಟಿ. ಹಾಗಾಗಿ ಈ ವಾರ ಅಮೀನ್ಗಢ್ ಸಂತೆಯಲ್ಲಿ ಮರಿಗಳು ತುಂಬ ರೇಟಿಗೆ ಕೂಡ ಸೇಲ್ ಆಗಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ಮರಿಗಳನ್ನ ಅವ್ರ ಅಣ್ಣವರು ತೊಗೊಂಡು ಬಂದು ಇಟ್ಕೊಂಡಾರೆ. ಅವ್ರ ಹೆಸರು ಬಂದ್ಬಿಟ್ಟು ಐಹೊಳೆಯಿಂದ ಯಮನೂರಿ ಅಂತ ನನ್ನ ಫ್ರೆಂಡು. ಸೊ ಈ ಐಹೊಳಿ ಮರಿಗಳಿವೆಲ್ಲ ತುಂಬ ಚೆನ್ನಾಗಿದೆ ಮರಿಗಳು, ಕಾಯಂ ವ್ಯವಹಾರ ಮಾಡ್ತಾರೆ. ಬಟ್ ಈ ವಾರ ಜಾಸ್ತಿ ಇದೆ ಅಂದ್ಕೊಂಡು ಅವ್ರ ಮರಿಗಳನ್ನ ತೊಗೊಂಡು ಬರೋದೇನು ಬಿಟ್ಟಿಲ್ಲ. ಯಾಕಂದರೆ ಕಾಯಂ ವ್ಯವಹಾರ ಮಾಡ್ತಿರ್ತಾರೆ, ಲಾಭ ನಷ್ಟ ಈ ಉದ್ಯಮದಲ್ಲಿ ಇರೋದೇ. ಹಾಗಾಗಿ ಅದೇನೋ ಯಾಕಾಗಲಿ ಮರಿಗಳನ್ನ ತೊಗೋಬೇಕು ಅಂದ್ಕೊಂಡು ಅವರು ಕೂಡ ಆ ಥರ ಬಿದ್ದು ಹೆಚ್ಚಿನ ರೇಟಿಗೆ ಮರಿಗಳನ್ನ ತೊಗೊಂಡು ಬಂದಿದ್ದಾರೆ. ಫೈನಲಿ ಈ ಮರಿಗಳು ನಾಳೆ ಅಮೀನ್ಗಢ್ ಸಂತೆಗೆ ಬರೋದಿದೆ. ಬಟ್ ಆ ಬರೋದಕ್ಕಿಂತ ಮುಂಚೆನೇ ನಾನೇ ಈ ಮರಿಗಳನ್ನ ತೊಗೊಂಡು ನಮ್ಮ ಸರಿ ಕೊಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ವ್ಯವಹಾರ ನಮ್ಗೆ ನಡೆದಿಲ್ಲ. ಯಾಕಂದರೆ ಮರಿಗಳ ರೇಟೇ ಅವ್ರ ಹತ್ರ ಏನು 8,400 ಇದೆ. ನೀವು ಅಂದರೆ ಈ ಮರಿಗಳನ್ನ ಯಾವ ರೇಟಿಗೆ ಕೇಳ್ತಿರೋ ಗೊತ್ತಿಲ್ಲ. ಬಟ್ ನಾನು ಈ ಮರಿಗಳನ್ನ 8,000 ಒಳಗೆ ಮರಿಗಳನ್ನ ಕೇಳಿದೆ ನಾನು. ಬಟ್ ಮರಿಗಳ ವ್ಯವಹಾರ ಆಗಿಲ್ಲ. ಸೊ ಲೆಕ್ಕಕ್ಕೆ ಮರಿಗಳ ರೇಟು ಸದ್ಯಕ್ಕೆ ಒಂದು 2,000 2,500 ತನಕ ಮರಿಗಳ ರೇಟ್ ಜಾಸ್ತಿ ಇದೆ. ಇದನ್ನು ನೀವು ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗಲ್ಲ. ಯಾರಾದರೂ ಮರಿಗಳನ್ನ ನಮ್ಮ ಹತ್ರ ತೊಗೋಬೇಕು ಅಂದ್ಕೊಂಡಿರ್ತೀರ, ಮರಿಗಳು ಹೆಚ್ಚು ಕಡಿಮೆ ರೇಟಿಗೆ ಬೇಕಂತ ಅಂತ ಅಂದ್ಕೊಂಡು ನನಗೆ ಫೋನ್ ಮಾಡಿರ್ತಿರಲ್ಲ, ಅವರೆಲ್ಲರೂ ಕೂಡ ಇವಾಗ ಸಂತೆಗೆ ಬಂದು ನೋಡಿರಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗೋದಿಲ್ಲ. ಅಕಸ್ಮಾತ್ ಯಾರಾದರೂ ಸಂತೆಯಲ್ಲಿ ಬಂದರೆ ನನಗೆ ಮೀಟ್ ಕೂಡ ಆಗಿ ನಾಳೆ ದಿನ ಸುಮಾರು ಸಂಖ್ಯೆಯಲ್ಲಿ ಮರಿಗಳನ್ನ ಕಳಿಸ್ಕೊಡ್ಬೇಕಿತ್ತು. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮರಿಗಳನ್ನ ಕಳಿಸ್ಕೊಡ್ತಿದ್ದೀನಿ. ನನಗೆ ಮರಿಗಳ ಶಾರ್ಟೇಜ್ ಇತ್ತು, ಆ ಕಾರಣಕ್ಕೆ ಕೆಲವೊಂದು ವ್ಯವಹಾರಗಳು ಮಾಡಿಲ್ಲ. ಹಾಗಾಗಿ ಮಾಡಿದರೂ ಕೂಡ ಆ ಥರ ಬಿದ್ದರೆ ತುಂಬ ರೇಟ್ ಕೂಡ ಜಾಸ್ತಿ ಆಗುತ್ತೆ ಅನ್ನೋದು ಕಾರಣಕ್ಕೆ ನಾನು ನಿಧಾನಗತಿಯಲ್ಲಿ ವ್ಯವಹಾರ ಮಾಡಿ ಮರಿಗಳನ್ನ ಕಳಿಸ್ಕೊಡ್ತಿರ್ತೀನಿ. ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದ್ರೆ ಸ್ವಲ್ಪ ನಿಧಾನ ಮಾಡಿ, ಆ ಥರ ಬಿದ್ದರೆ
ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಮರಿಗಳ ರೇಟ್ ತುಂಬಾ ಜಾಸ್ತಿ ಇದೆ, ಹಾಗಾಗಿ ನಿಧಾನಕ್ಕೆ ಮಾಡಿದ್ರೆ ಬೆಸ್ಟು. ಸೊ ಒಳ್ಳೊಳ್ಳೆ ಮರಿಗಳನ್ನ ಕಳಿಸ್ಕೊಡೋಕ್ಕೆ ನಮ್ಗೆ ಕೂಡ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಸಣ್ಣ ರೇಟಿಗೆ ಮರಿಗಳು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮರಿಗಳು ಯಾರಿಗಾದರೂ ಬೇಕಾದರೆ ಇವತ್ತೇ ಈಗಲೇ ಯಾರಿಗಾದರೂ ಈ ಮರಿಗಳು ಬೇಕು ಅಂತ ಫೋನ್ ಮಾಡಿದರೆ ಅವ್ರ ನಂಬರನ್ನು ಕೊಡ್ತೇನೆ, ನೀವು ಅವ್ರ ಜೊತೆಗೆ ನೇರವಾಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇವತ್ತೇ ಆದರೆ ಈ ಮರಿಗಳನ್ನ 8,700 ರೂಪಾಯಿ 600 ರೂಪಾಯಿ ಅಂದಂಗೆ ಇವತ್ತೇ ಕೊಡ್ತಾರೆ. ನಾಳೆ ಅಮೀನ್ಗಢ ಮಾರುಕಟ್ಟೆಗೆ ಬಂದರೆ ಅದು ವ್ಯವಹಾರ ಹೆಂಗಿರುತ್ತೆ ಗೊತ್ತಿಲ್ಲ. ಸೊ ಯಾರಿಗಾದರೂ ಈ ಮರಿಗಳು ಬೇಕಾದರೆ ಅಥವಾ ವಿಡಿಯೋಗಳನ್ನ ನೋಡ್ತಿದ್ರೆ ಒಂದು 25 ಮರಿಗಳನ್ನ ತೊಗೋಬೇಕು ಅಂದ್ಕೊಂಡಿದ್ರೆ ನನಗೆ ಫೋನ್ ಮಾಡಿ, ಈ ಕಸ್ಟಮರ್ ನಂಬರನ್ನು ಕೊಡ್ತೀನಿ, ನೀವು ನೇರವಾಗಿ ಅವ್ರ ಜೊತೆ ವ್ಯವಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮತ್ತೆ ಮುಗಿಸ್ತಾ ಇದ್ದೇನೆ.